ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಆಲ್ರೆಡಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರುವಂತಹ ಎಲ್ಲ ಮಕ್ಕಳಿಗೂ ಗೊತ್ತಿರುತ್ತೆ. ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ 6 ಲೆಕ್ಕಗಳನ್ನು ಕೇಳ್ತಾರೆ. ಥಿಯರಿ ಹೇಗೆ ಇಂಪಾರ್ಟೆಂಟೋ ಪ್ರಾಬ್ಲಮ್ಮು ಕೂಡ ಅಷ್ಟೇ ಇಂಪಾರ್ಟೆಂಟು. 6 ಲೆಕ್ಕಗಳನ್ನು ಕೇಳ್ತಾರೆ. ಆ 6 ಲೆಕ್ಕಗಳಲ್ಲಿ ಈಗಾಗಲೇ ನಿಮಗೆ 4 ಲೆಕ್ಕಗಳನ್ನು ಇವಾಗಲೇ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. 5ನೇ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ಅಧ್ಯಾಯದಲ್ಲಿ ಥಿಯರಿನೂ ಕೂಡ ಇಂಪಾರ್ಟೆಂಟೇ. ಅದಕ್ಕೆ ಸಂಬಂಧಪಟ್ಟಾಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ 2 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಕ್ಲಾಸ್ನ ವಾಚ್ ಮಾಡಿ ಮಕ್ಕಳೇ. ಅದಾದ ನಂತರ ಈ ಅಧ್ಯಾಯದಲ್ಲಿ ಕೇಳಿರುವಂತಹ 6 ಲೆಕ್ಕಗಳಲ್ಲಿ 3ನೇ ಲೆಕ್ಕ ಏನಿದೆ ಇದು ಕಂಪ್ಲೀಟ್ ಆಗಿದೆ. 5ನೇ ಲೆಕ್ಕ 4 ಅಂಕಕ್ಕೆ ಕೇಳಿರುವಂಥದ್ದು ಇದು ಕೂಡ ಕಂಪ್ಲೀಟ್ ಆಗಿದೆ. 6ನೇ ಲೆಕ್ಕ ಅವರು ಕೊಟ್ಟಿರುವಂತಹ ಕ್ವಾಂಟಿಟಿ SAC SMCಯನ್ನು ಬಳಸಿಕೊಂಡು ಒಂದು ರೇಖಾಚಿತ್ರವನ್ನು, ಅಂದರೆ SAC SMC ಎರಡಕ್ಕೂ ಕೂಡ ಅಲ್ಪಾವಧಿ ಸರಾಸರಿ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚ ಎರಡಕ್ಕೂ ಕೂಡ ಒಂದೇ ರೇಖಾಚಿತ್ರದಲ್ಲಿ ನಾವು ಏನು ಮಾಡಬೇಕು, ರಚನೆಯನ್ನು ಮಾಡಬೇಕಾಗಿತ್ತು. ಸೊ ಅದು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದೆ. ಅದಾದ ನಂತರ 6 ಅಂಕದ ಪ್ರಶ್ನೆಗಳಲ್ಲಿ 3ನೇ ಪ್ರಶ್ನೆ, ಅವರು ಎಲ್ಲೂ APLನ ಕೊಟ್ಟಿದ್ದರು, ನೀವು TPL ಮತ್ತು MPLನ ಕಂಡುಹಿಡಿಬೇಕಾಗಿತ್ತು. ಅದು ಕೂಡ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಅಲ್ವಾ. ಈಗ ನೆಕ್ಸ್ಟ್ ಮುಂದಿನ ಲೆಕ್ಕ ಕಾರ್ಯಭಾರ ಆಧಾರಿತ ಪ್ರಶ್ನೆ ಏನಿದೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯೋದು, ಮಿಸ್ಸಿಂಗ್ ಪ್ರಾಡಕ್ಟನ್ನು ನಾವು ಫೈಂಡ್ ಔಟ್ ಮಾಡುವಂಥದ್ದು. ಇದನ್ನು ಹೇಳಿಬಿಟ್ಟು ನೆಕ್ಸ್ಟು ನಿಮಗೆ ಇಲ್ಲಿ 6 ಅಂಕದ ಬಹುಮುಖ್ಯ ಪ್ರಶ್ನೆ. ಅವರು ಕ್ವಾಂಟಿಟಿ SMCಯನ್ನು ಅಷ್ಟೇ ಕೊಟ್ಟಿದ್ದಾರೆ ಮಕ್ಕಳೇ. TFC 100 ಅಂತ ನಾವು ಅಸಂಪ್ಷನ್ ಮಾಡಿಕೊಂಡು ಅವ್ರು ಕೊಟ್ಟಿರುವಂಥದ್ದನ್ನು ಈ 100 ರೂಪಾಯಿನ ಇಟ್ಕೊಂಡು TVC, TC, AVC, SAC ಎಲ್ಲವನ್ನು ಕಂಡುಹಿಡಿಬೇಕು. ಅದು ಲಾಸ್ಟ್ ಲೆಕ್ಕ 6ನೇ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಅವರು ಏನು ಮಾಡಿರ್ತಾರೆ, ಶ್ರಮ ಕೊಟ್ಟಿರ್ತಾರೆ, ಅವರೇ ಫ್ಯಾಕ್ಟರ್ ಕೊಟ್ಟಿರ್ತಾರೆ. TPL, MPL, APL ಕಂಡುಹಿಡಿಯೋದು ಹೇಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. 2 ಲೆಕ್ಕ ಅದ್ರ ಮೇಲೆ ಬಂದಿತ್ತು. ಒಂದು ಲೆಕ್ಕದಲ್ಲಿ TPL ಕೊಟ್ಟಿದ್ರು, MPL, APL ಕಂಡುಹಿಡಿದ್ರಿ. ಇನ್ನೊಂದು ಲೆಕ್ಕದಲ್ಲಿ APL ಕೊಟ್ಟಿದ್ರು, TPL, MPL ಕಂಡುಹಿಡಿದಿದ್ರಿ ಅಲ್ವಾ ಮಕ್ಕಳೇ. ಆ 3 ಕಂಡುಹಿಡಿಯೋದು ನಿಮಗೆ ಗೊತ್ತಾದ್ರ ಮೇಲೆ ಕಾಣೆಯಾದ ಉತ್ಪನ್ನವನ್ನು ಕಂಡುಹಿಡಿಯೋದು ತುಂಬಾ ಈಸಿ. ಆದರೆ ಈ ಪ್ರಶ್ನೆಯನ್ನು ನಿಮಗೆ ಡೈರೆಕ್ಟಾಗಿ 4 ಅಂಕಕ್ಕೆ ಕೇಳೋದಿಲ್ಲ, ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲೇ ಕೇಳ್ತಾರೆ. ಕೆಲವೊಂದು ಕಾಲಮ್ನ ಖಾಲಿ ಬಿಟ್ಟಿರ್ತಾರೆ ಅವರು, ಅದು ಏನು ಬರುತ್ತೆ ಅಂತ ನೀವು ಫಿಲಪ್ ಮಾಡಿದರೆ ನಿಮಗೆ 5 ಅಂಕಗಳು ಸಿಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಫಸ್ಟಿಗೆ ಜಸ್ಟ್ ನಾವು ಈ ಸೂತ್ರ ಏನು ಅನ್ನೋದನ್ನು ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. TPLನ ಕಂಡುಹಿಡಿಯುವಂತಹ ಫಾರ್ಮುಲಾ ಏನು ಅಂತ ಹೇಳಿದ್ರೆ APL ಇಂಟು L. ಇದು TPLನ ಕಂಡುಹಿಡಿಯುವ ಫಾರ್ಮುಲಾ. ನೆಕ್ಸ್ಟು APLನ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂತ ಹೇಳಿದ್ರೆ TPL ಭಾಗಿಸು L, ಕ್ವಾಂಟಿಟಿ ಅಥವಾ ಇಲ್ಲಿ L ಇದೆ L, ಕರೆಕ್ಟಾ. ನೆಕ್ಸ್ಟು MPLನ ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ TPLಯಿಂದ ಹಿಂದಿನ TPLನ ಕಳಿತೀವಿ. TPL ಮೈನಸ್ TPL ಮೈನಸ್ 1. ಸೊ ಇದು ಸೂತ್ರ. ಈ ಸೂತ್ರವನ್ನು ಬಳಸಿಕೊಂಡು ಕಾಣೆಯಾದ ಉತ್ಪನ್ನವನ್ನು ನಾವು ಕಂಡುಹಿಡಿಬಹುದು. ಫಸ್ಟಿಗೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರಲ್ಲ, ಕೋಷ್ಟಕ ಕಾಲಮ್, ಇದನ್ನು ಹಾಗೆ ಬರ್ಕೊಳ್ಬೇಕು. 4 ಕಾಲಮ್ ಬೇಕು. ಫ್ಯಾಕ್ಟರು, TPL, MPL, APL ಏನು ಬೇಕೋ ಅದು ಬೇಕು. ಈ ಡ್ಯಾಶ್ ಇರೋ ಜಾಗದಲ್ಲಿ ಪೆನ್ಸಿಲಲ್ಲಿ ಡ್ಯಾಶ್ ಹಾಕ್ಕೊಂಡಿರಬೇಕು. ಆ ನಂತರ ಆ ಒಂದು ಕಾಣೆಯಾದ ಉತ್ಪನ್ನವನ್ನು ನಾವು ತುಂಬಬೇಕು. ಓಕೆ ಅಲ್ಲ? ಹಾಗಾದರೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನೀಟಾಗಿ ಬರ್ಕೊಳ್ಳಿ. ಕೊಟ್ಟಿರುವಂಥ ಪ್ರಶ್ನೆಯನ್ನು ಹಾಗೆ ಬರ್ಕೊಂಡಿದ್ದೀನಿ. ಹೆಡ್ಡಿಂಗ್ ಬರ್ಕೊಳ್ಬೇಕು, ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯುವ ವಿಧಾನ. ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಫ್ಯಾಕ್ಟರ್ ಏನಿದೆ 0, 1, 2, 3, 4, 5 5ರವರೆಗೆ ಏನಿದೆ ಆ ನಂಬರ್ನ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ TPL ಅವ್ರು ಕೊಟ್ಟಿರುವಂಥದ್ದು ಡ್ಯಾಶ್ ಜಾಗಕ್ಕೆ ನೋಡಿ ಡ್ಯಾಶ್ ಹಾಕೊಂಡಿದ್ದೀನಿ. ಪೆನ್ಸಿಲಲ್ಲಿ ಹಾಕ್ಕೊಳ್ಬೇಕು ನೀವು ಡ್ಯಾಶ್ನ. ಆ ಡ್ಯಾಶ್ನೇ ಫಿಲಪ್ ಮಾಡಿದ್ದೀರಿ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಡ್ಯಾಶ್ ಮೇಲೆ ಬರೀಬೇಕು, ಇಲ್ಲ ಅದಕ್ಕೊಂದು ಸ್ಮಾಲ್ ಬಾಕ್ಸ್ ಆದರೂ ಹಾಕಬೇಕು. ಓಕೆನಾ? ಈ ರೀತಿಯಾಗಿ ಒಂದ್ಸಲ ನಾವೇನು ಮಾಡೋಣ, ಫಾರ್ಮುಲಾನ ಇಲ್ಲಿ ಬರೆದಿಟ್ಕೊಳ್ಳೋಣ, ನಮಗೆ ಹೆಲ್ಪ್ ಆಗುತ್ತೆ. ಫಸ್ಟು ನಾವು ಇಲ್ಲಿ TPL ಅಂತ ಇದೆಯಲ್ಲ, ಈ TPLನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮಗೇನು ಬೇಕು, APL ಇಂಟು L ಬೇಕು. ಹಾಗಾಗಿ ಈ ಫಾರ್ಮುಲಾ ಬರ್ಕೊಂಡೆ. ನೆಕ್ಸ್ಟು MPL ಕಾಲಮ್ ಇದೆ. MPL ಬೇಕು ಅಂತ ಹೇಳಿದ್ರೆ TPL ಮೈನಸ್ TPL ಮೈನಸ್ 1 ಬೇಕು. ಸೊ ಆ ಫಾರ್ಮುಲಾ ಬರ್ಕೊಂಡೆ. ನೆಕ್ಸ್ಟು APL ಅಂತ ಇದೆ. APLನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ TPL ಡಿವೈಡೆಡ್ ಬೈ L. ಈ ಫಾರ್ಮುಲಾ ಬೇಕು. ಫಸ್ಟ್ ಹಾಗಾದರೆ ಏನು ಮಾಡೋಣ, ಈ TPL ಅಲ್ಲಿ ಏನು ಕೊಟ್ಟಿದ್ದಾರೆ, 0 ಇರೋದೆಲ್ಲ 0ನೇ ಆಗೋಗಿದೆ. ಇಲ್ಲಿ TPL ಕಾಲಮ್ ನೋಡ್ತಾ ಇದ್ದೀರಲ್ಲ, 1ಗೆ 10 ಇದೆ, 2ಗೆ 22 ಇದೆ.
ಹಾಗಾದರೆ 5ಗೆ 50 ಕೊಟ್ಟಿದ್ದಾರೆ. ಹಾಗಾದಲ್ಲಿ 3ಗೆ ಎಷ್ಟಾಗುತ್ತೆ, 4ಗೆ ಎಷ್ಟಾಗುತ್ತೆ ಅನ್ನೋದನ್ನು ಬರಿಬೇಕು. ಇವಾಗ ಫಾರ್ಮುಲಾ ಏನು? TPL ಕಂಡುಹಿಡಿಯುವ ಫಾರ್ಮುಲಾ APL ಇಂಟು ಎಲ್. ಹೌದಾ ಅಲ್ಲ? APL ಮತ್ತು ಎಲ್ಲನ್ನು ಇಂಟು ಮಾಡಿದರೆ ನಮಗೆ TPL ಸಿಗುತ್ತೆ. ಹಾಗಾದರೆ ಇಲ್ಲಿ ಖಾಲಿ ಇರುವ ಕಾಲಮ್ಗೆ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಖಾಲಿ ಇರುವಂತಹ ಕಾಲಮ್ಗೆ ಏನು ತುಂಬಬೇಕು ಅಂತ ಹೇಳಿದ್ರೆ TPLಿನ ಫಾರ್ಮುಲಾ ಏನು? APL ಅಂದರೆ ಇಲ್ಲಿದೆ 12 ಇಲ್ಲಿದೆ, ಕರೆಕ್ಟಾ? APL ಇಂಟು ಎಲ್ ಎರಡನ್ನ ಮಾಡಿದ್ರೆ ಇಲ್ಲಿ ಬರುತ್ತಲ್ಲ ಆನ್ಸರು. ಅದೇ TPL ವಾ ಫಾರ್ಮುಲಾ? APL ಇಂಟು ಎಲ್ ಅಲ್ವಾ? ಹಾಗಾದರೆ ಇಲ್ಲಿ ಖಾಲಿ ಇರೋ ಜಾಗಕ್ಕೆ APL ಇಲ್ಲೇ ಇದೆ, ಎಲ್ ಇಲ್ಲೇ ಇದೆ. ಹಾಗಾದ್ರೆ ಇದು ಎರಡನ್ನ ಗುಣಿಸ್ಬೋದಲ್ಲ ನಾವು. 12 ಒಂದ್ಲಿ 12, 12 ಎರಡ್ಲಿ 24, 12 ಮೂರ್ಲಿ 36. ಸೊ ಇಲ್ಲಿ ಎಷ್ಟು ಬಂತೀಗ ನಂಬರು? 36 ಬಂತು. ಸೊ 36 ನೋಡಿ, ಸಿಕ್ಕೋಯ್ತಲ್ಲ. ಅದೇ ರೀತಿಯಾಗಿ 4ನೇ ಸಂಖ್ಯೆ ಎಷ್ಟು ಕೇಳಿದ್ದಾರೆ? TPL ಕಂಡುಹಿಡಿತಾ ಇದ್ದೀವಿ. ಸೊ APLು ಎಲ್ಲು ಎರಡನ್ನ ಗುಣಿಸ್ಬೇಕು. ಇಲ್ಲಿ 11 ಇದೆ, ಇಲ್ಲಿ 4 ಇದೆ, ಎರಡನ್ನ ಗುಣಿಸಿದ್ರೆ 11 4ಲಿ 44 ಬರುತ್ತೆ. 11 4ಲಿ 44 ನೋಡಿ. ಈಗ TPL ಸಿಕ್ಕೋಯ್ತು. TPL ಒಂದು ಲೈನ್ ಫುಲ್ ಸಿಕ್ತು ಅಂತ ಹೇಳಿದ್ರೆ ಮುಂದಿಂದೆಲ್ಲ ನಮಗೆ ಸಿಕ್ಕದಾಗೆ ಈಸಿ, ಹೌದಲ್ವಾ? ಈಗ ನೆಕ್ಸ್ಟ್ MPLನ ಕಂಡುಹಿಡಿಯಬೇಕು. MPLನ ಕಂಡುಹಿಡಿಯೋದು ಹೇಗೆ? TPLನ ಉಪಯೋಗಿಸ್ಕೊಂಡು TP ಕಾಲಮ್, ಒಟ್ಟು ಉತ್ಪನ್ನ ಕಾಲಮ್ನ ಉಪಯೋಗಿಸ್ಕೊಂಡು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿಬೇಕು. ನೋಡಿ, ಇವಾಗ ಮುಂದಿನ ಸಂಖ್ಯೆಯನ್ನು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆದಾಗ 50ರಲ್ಲಿ 44 ಹೋದರೆ 6 ಅವರೇ ಕೊಟ್ಟಿದ್ದಾರೆ. 44ರಲ್ಲಿ 36 ಹೋದರೆ 8 ಅವರೇ ಕೊಟ್ಟಿದ್ದಾರೆ. ಅಲ್ಲಿಗೆ ನಾವಿಲ್ಲಿ ಬರ್ದಿರೋದು ಕರೆಕ್ಟ್ ಇದೆ ಅಂತ ಆಯಿತು. ಇಲ್ಲಾಂದರೆ ಇದು ರಾಂಗ್ ಇರ್ತಿತ್ತು. ನಾವಿಲ್ಲಿ ಬರ್ದಿದ್ದು ಕರೆಕ್ಟ್ ಇಲ್ಲ ಅಂದಿದ್ರೆ ಈ ಡಿಫ್ರೆನ್ಸ್ ಅಮೌಂಟು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಕಳೆದ್ವಲ್ಲ, ಅದು ರಾಂಗ್ ಇರ್ತಿತ್ತು. ಸೊ 50ರಲ್ಲಿ 44 ಹೋದ್ರೇ 6, ಸೊ ಅಲ್ಲಿ ಕರೆಕ್ಟ್ ಆಯಿತು. 44ರಲ್ಲಿ 36 ಹೋದರೆ 8, ಇದು ಕೂಡ ಸರಿ ಇದೆ. 36ರಲ್ಲಿ 22 ಹೋದರೆ 14, ಇದು ಕೂಡ ಕರೆಕ್ಟಾಗೇ ಇದೆ. ಹಾಗಾದರೆ ಇದನ್ನು ತುಂಬಬೇಕೀಗ. ಎಷ್ಟು ಬರುತ್ತೆ? 22ರಲ್ಲಿ 10 ಹೋದರೆ ಎಷ್ಟು ಅಲ್ವಾ? ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ. 22ರಲ್ಲಿ 10 ಹೋದರೆ 12, ಕರೆಕ್ಟಾ ಮಕ್ಕಳೇ? 12. ನೆಕ್ಸ್ಟು 10ರಲ್ಲಿ 0 ಹೋದರೆ ಎಷ್ಟು? 10ರಲ್ಲಿ 0 ಹೋದರೆ ಪುನಃ 10. ಸೊ 10, ಕರೆಕ್ಟಾ? ಅಲ್ಲಿಗೆ ಇವಾಗ MPL ಸಿಕ್ಕಾಯಿತು. ನೆಕ್ಸ್ಟು APL ಕಂಡುಹಿಡಿಯೋ ಫಾರ್ಮುಲಾ ಏನು? ಈ TPL ಡಿವೈಡೆಡ್ ಬೈ ಎಲ್, ಕರೆಕ್ಟಾ? APL ಕಂಡುಹಿಡಿಯೋ ಫಾರ್ಮುಲಾ ಏನು? TPL ಡಿವೈಡೆಡ್ ಬೈ ಎಲ್ ಭಾಗಿಸು 2. ಇಲ್ಲಿ ಎಲ್ಲ ಕಾಲಮ್ಮು ಕೊಟ್ಟಿದ್ದಾರೆ, ಒಂದೇ ಒಂದು ಕಾಲಮ್ ಕೊಟ್ಟಿಲ್ಲ. ಯಾವುದು ಅಂತ ಹೇಳಿದ್ರೆ 2 ಎಲ್ಲಿರುವಂತಹ ಕಾಲಮ್ನ ಕೊಟ್ಟಿಲ್ಲ. ಸೊ ಈ ಕಾಲಮಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾವು ತುಂಬಬೇಕು. ಇದು ಕಂಡುಹಿಡಿತಾ ಇರೋದೇನು? APL ಕಾಲಮ್. APL ಕಂಡುಹಿಡಿಬೇಕು ಅಂದರೆ ನಾವೆಲ್ಲಿಗೆ ಬರಬೇಕು? TPL ಮತ್ತು ಎಲ್ಲಿಗೆ ಬರಬೇಕು? TPL ಭಾಗಿಸು, ಕಾಣಿಸ್ತಿದೆಲ್ಲ ಇಲ್ಲಿ, TPL ಭಾಗಿಸು ಎಲ್. TPL ಎಷ್ಟು? 22 ಭಾಗಿಸು 2. 22ನ್ನ 2ರಿಂದ ಭಾಗಿಸಿದ್ರೆ ಎಷ್ಟು ಸಿಗುತ್ತೆ? 11 ಸಿಗುತ್ತೆ. 2 11ಲಿ 22, ಕರೆಕ್ಟಾ? 2 1 2, 2 1 2 ಮಾಡಿ ಭಾಗಿಸಿ ನೋಡಿ, 11 ಬರುತ್ತೆ. ಇಷ್ಟೇ ಸಿಂಪಲ್. ಇಲ್ಲಿಗೆ ನಿಮಗೆ ಕಾಣೆಯಾದ ಉತ್ಪನ್ನ ಸಿಕ್ತು. ಇದಿಷ್ಟು ಬರೆದ್ರೆ ನಿಮಗೆ 5 ಅಂಕಗಳು. ಇಷ್ಟೇ ಕಾಲಮ್ ತುಂಬಿಟ್ಟು ಏನು ಬಂತು ಅಂತ ಬರೆದಿಟ್ಟು ಬರೋದಲ್ಲ, ಸೂತ್ರವನ್ನು ಬರ್ಕೊಳ್ಳಿ, ಕ್ಲೀನಾಗಿ ಯೋಚನೆ ಮಾಡಿ ಬರೀರಿ. ಯಾವುದೇ ನಂಬರ್ನು ಬೈಯಾಟ್ ಹೊಡಿಲಿಕ್ಕೆ ಹೋಗಬೇಡಿ. ಒಂದು 2-3 ಸಲ ಬರೆದು ಪ್ರಾಕ್ಟೀಸ್ ಮಾಡಿ ಲೆಕ್ಕವನ್ನೇ ಕಲ್ತ್ಕೊಳ್ಳಿ. ಈಸಿಯಾಗಿ ಬರುತ್ತೆ. ಪ್ರತಿ ಸಲ ರಿಪೀಟ್ ಆಗುವಂಥ ಪ್ರಶ್ನೆ. ಈ ಸಿಂಪಲ್ ಪ್ರಶ್ನೆಗೂ ಕೂಡ ತುಂಬ ಟೈಮ್ ವೇಸ್ಟ್ ಮಾಡ್ಕೊಳ್ಳೋವಂಥದ್ದು ಇಲ್ಲ. ಒಂದು ಸಲ ನೀಟಾಗಿ ಕಲ್ತ್ಕೊಂಡ್ರೆ ಯಾವಾಗಲೂ ಕೂಡ ನೆನಪಿರುತ್ತೆ. ಈ TP MP APಯ ಸೂತ್ರಗಳು ಕರೆಕ್ಟಾಗಿ ನೆನಪಿರಬೇಕು. ಎಲ್ಲ ಕಡೆಯೂ ಕೂಡ ಈ ಲೆಕ್ಕವನ್ನು ಹೈಲೈಟ್ ಮಾಡಿದ್ದಾರೆ. ಹಾಗಾಗಿ ಈ ಯಾವ ರೀತಿ ಕಂಡು ಹಿಡಿತೀವಿ ಅನ್ನೋದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳೇ. ಅಲ್ಲಿಗೆ 5 ಲೆಕ್ಕಗಳು ಮುಗೀತು ಅಲ್ವಾ? ಓಕೆ, ಮುಂದಿನ ಲೆಕ್ಕದಲ್ಲಿ ಅವರು ಕೊಟ್ಟಿರುವಂತಹ ಈ ಒಂದು ದತ್ತಾಂಶವನ್ನು, ಕೋಷ್ಟಕವನ್ನು ಹೇಗೆ ಉಪಯೋಗಿಸ್ಕೊಂಡು ಹೇಗೆ ಕೋಷ್ಟಕವನ್ನು ರಚನೆ ಮಾಡೋದು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೋತಾ ಇರಿ. ನೆಕ್ಸ್ಟ್ ಲೆಕ್ಕಗಳು ಬಂದಾಗೆ ಅಥವಾ ನಿಮ್ಮ ಎಕನಾಮಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ರಿಲೇಟೆಡ್ ಯಾವುದೇ ಇಂಪಾರ್ಟೆಂಟ್ ಟಾಪಿಕ್ನ ನಾನು ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ.